ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಗ್ರೀನ್ ಪೀಸ್ ಮಸಾಲ ರೈಸ್ನ ಮಾಡೋಣ. ಅದಕ್ಕೆ ಮೊದಲಿಗೆ ಈಗ ನಾವು ಒಂದು ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಒಂದು 5 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ, ಮತ್ತು ಒಂದು 7-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಸ್ಪೈಸಿ ಐಟಮ್ಸ್ ಇದೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಮೊಗ್ಗು ಮತ್ತು ಹೂವಿದೆ. ಇಷ್ಟನ್ನು ಕೂಡ ಆ್ಯಡ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಈಗ ಇಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಒಲೆ ಆನ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ. ಇದು 1 ಪಾಟ್ ರೆಸಿಪಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆ ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಕುಕ್ಕರ್ಗೆ ನಾನು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು 2-3 ಸೆಕೆಂಡು ಸ್ವಲ್ಪ ಫ್ರೈ ಆಗಲಿ. ಒಂದು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಈಗ ಅದಕ್ಕೆ ಹಸಿ ಬಟಾಣಿನ ಸೇರಿಸೋಣ. ಈಗ ಅದಕ್ಕೇ ನಾನು ತೊಗೊಂಡಿರುವಂಥ ಸ್ವಲ್ಪ ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ತರಕಾರಿ ಹಾಕ್ತಾಯಿಲ್ಲ, ಕ್ಯಾರೆಟು ಬೀನ್ಸ್ ಹಾಕ್ತಾಯಿಲ್ಲ. ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇದು ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಆಗಲಿ. ಆಗ ಅದರಲ್ಲಿರುವಂಥ ಹಸಿ ವಾಸನೆ ಸ್ವಲ್ಪ ಹೋಗುತ್ತೆ. ಎಣ್ಣೆ, ಹಸಿ ಬಟಾಣಿ, ಬದನೆಕಾಯಿ ಮತ್ತು ಈರುಳ್ಳಿನ ಸೇರಿಸಿರೋದು. ಈಗ ಅದಕ್ಕೇ ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೆ. ಟೊಮೊಟೊನ ಸೇರ್ಸೋಣ. ಕಲರ್ ನೋಡಿ, ಗ್ರೀನು ಮತ್ತು ರೆಡ್ಡು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆಗಲೇ ಅರೋಮನ ಕೂಡ ಬರ್ತಾ ಇದೆ. ನೋಡಿ, ಫ್ರೈ ಆಗ್ತಾಯಿದೆ. ಈಗ ಇದಕ್ಕೇ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡೋಣ. ಈಗ ರುಬ್ಬಿರುವಂಥ ಮಸಾಲೆ ಪೇಸ್ಟ್ನ ಸೇರಿಸೋಣ. ಈಗ ಅದು ಕೂಡ ಎಲ್ಲ ಬೆರೆಯುವಂತೆ, ಅದರ ಹಸಿ ಸ್ಮೆಲ್ಲು ಹೋಗುವಂತೆ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1/4 kg ಅಕ್ಕಿನ ತೊಗೊಂಡಿದ್ದೆ. ಅದನ್ನು ಈಗ ನಾನು ಸ್ವಲ್ಪ ತೊಳೆದು ಇಟ್ಟಿದ್ದೀನಿ. ನೆನೆಸೋದೇನು ಬೇಡ, ಸ್ವಲ್ಪ ಸುಮ್ಮನೆ ವಾಶ್ ಮಾಡಿಕೊಂಡ್ರೆ ಸಾಕು. ಅದನ್ನು ಆ್ಯಡ್ ಮಾಡೋಣ. ಈಗ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡೋಣ. ಈಗ ಅಕ್ಕಿ ಹಾಕಿದ್ನಲ್ಲ, ಅದೇ ಬೌಲಲ್ಲಿ 2.5 ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಮತ್ತು 1/2 ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕೋಣ. ಆಲ್ರೆಡಿ ಸ್ಪೈಸಿ ಐಟಮ್ ಹಾಕಿದೆ, ಸ್ವಲ್ಪ ಹಾಕೋಣ. ಮತ್ತು ಸ್ವಲ್ಪ ಅದಕ್ಕೆ ಟೇಸ್ಟ್ಗೆ ತುಪ್ಪನ ಸೇರಿಸೋಣ. ತುಪ್ಪ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಏನು ಪರವಾಗಿಲ್ಲ, ಬೇಡ ತುಪ್ಪ ತಿನ್ನಲ್ಲ ಅನ್ನೋರು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪನೇ ಯೂಸ್ ಮಾಡಿ. ಈಗ ಇದೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದೀಲಿ, ಆಮೇಲೆ ಕುಕ್ಕರ್ ಮುಚ್ಚೋಣ.
ನೋಡಿ ಎಲ್ಲ ಕುದೀತಾ ಇದೆ. ಈ ಸಮಯದಲ್ಲೇ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಇದ್ದರೆ ನೀವು ಸೇರಿಸ್ಬಹುದು, ಅಥವಾ ಖಾರನೂ ನಿಮಗೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಡಿ. ಉಪ್ಪು ಖಾರ ಈ ಸಮಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚೋಣ. ಮುಚ್ಚಳ ಮುಚ್ಚಿದೆ. ಈಗ 2 ವಿಷಲ್ ಆಗಲಿ. ನೋಡಿ, ಕುಕ್ಕರ್ 2 ವಿಷಲ್ ಆಗಿ ಆರಿದೆ. ಈಗ ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡೋಣ. ಗ್ರೀನ್ ಪೀಸ್ ಮಸಾಲ ರೈಸ್ ಲೈಟಾಗಿ ಗ್ರೀನ್ ಕಲರ್ ಇದೆ. ರೈಸು ಕೂಡ ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಗ್ರೀನ್ ಪೀಸ್ ಮಸಾಲ ರೈಸ್ ರೆಡಿಯಾಗಿದೆ. ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಪುಟ್ಟದೊಂದು ಲೈಕನ್ನು ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.